ಇನ್ನು ನಾಳೆ ಸಾರಿಗೆ ನೌಕರರ ಮುಷ್ಕರ ಮೆಜೆಸ್ಟಿಕ್ನಲ್ಲಿ ಸಹಜ ಸ್ಥಿತಿ ಇದೆ. ಮುಷ್ಕರದ ಹಿನ್ನೆಲೆಯಲ್ಲಿ ಊರುಗಳತ್ತ ಹಿಂದೆ ತೆರಳುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮೆಜೆಸ್ಟಿಕ್ಗೆ ಬಂದು ಬಸ್ ಹಿಡಿತಾ ಇದ್ದಾರೆ ಪ್ರಯಾಣಿಕರು. ನಾಳೆ ಬೆಳಗ್ಗೆ 6 ಗಂಟೆಯಿಂದ 4 ಸಾರಿಗೆ ನಿಗಮಗಳು ಮುಷ್ಕರ ಮಾಡ್ತಾ ಇದ್ದಾರೆ. ಸದ್ಯ ಇಂದು ಎಂದಿನಂತೆ ಮೆಜೆಸ್ಟಿಕ್ನಲ್ಲಿ ಬಸ್ಗಳ ಸಂಚಾರ ಇದೆ. ಸಹಜ ಸ್ಥಿತಿಯಲ್ಲಿ ರಾಜ್ಯದ ಎಲ್ಲ ಭಾಗಕ್ಕೆ ಬಸ್ಗಳು ಓಡಾಡ್ತಾ ಇದ್ದಾವೆ. ಅತ್ತ ಬಹುತೇಕ BMTC ಬಸ್ಗಳು ಡಿಪೋಗಳ ಕಡೆಗೆ ಲಗ್ಗೆ ಇಟ್ಟಿದ್ದಾವೆ. ಗೊತ್ತಿಲ್ಲ ಯಾವ್ಯಾವ ರೂಟ್ನಲ್ಲಿ ಬಸ್ಗಳು ಹೋಗ್ತಾ ಇದ್ದಾವೆ ಅಂತ. ಕೆಲವು ನಿಂತಿದ್ದಾವೆ. ಯಾರಾದರೂ ನಾನು ಮಂಗಳೂರಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದಂಥ ಬಸ್ಸು ಹಾಸನ ಡಿಪೋದಲ್ಲೇ ಹಾಕ್ತೀನಿ ಅಂತ ಹೇಳಿ ನಿಲ್ಲಿಸ್ಬಿಟ್ರೆ ಏನು ಮಾಡೋದು? ಈಗಂತೂ ಸಹಜ ಸ್ಥಿತಿಯಲ್ಲಿದ್ದಾವೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಅಂತ ಇರೋದ್ರಿಂದ 6 ಗಂಟೆ ಒಳಗಡೆ ಈ ಬಸ್ಗಳು ಅವರವರ ಡಿಪೋಗೆ ಹೋಗ್ತವೆ. ಅಲ್ಲಿ ಹೋಗಿ ಸೆಟ್ಲ್ ಆಗ್ತವೆ. ಚಂದ್ರಶೇಖರ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಹಾಸನದಲ್ಲಿ ನೋಡಿದ್ವಿ ನಾಳೆ ಬೆಳಗ್ಗೆಯಿಂದ ಬಂದ್ ಅಂತ ಹೇಳ್ತಾ ಇದ್ರು ಕೂಡ, ಮುಷ್ಕರ ಅಂತ ಹೇಳ್ತಾ ಇದ್ರು ಕೂಡ, ಈಗಲೇ ರಾತ್ರಿಯಿಂದ ಬಸ್ಗಳನ್ನು ಬಂದ್ ಮಾಡಿದ್ದಾರೆ, ಮುಷ್ಕರ ಮಾಡ್ತಾ ಇದ್ದಾರೆ. ಆದರೆ ಮೆಜೆಸ್ಟಿಕ್ನಲ್ಲಿ ಸಹಜ ಸ್ಥಿತಿ ಇದೆಯಾ ಎಲ್ಲ ಬಸ್ಗಳ ಅಥವಾ ಕೆಲವೊಂದು ರೂಟ್ಗಳಲ್ಲಿ ಮಾತ್ರನಾ? ವಾಸುದೇವ್, ಏನು ಈಗಾಗಲೇ ಮುಷ್ಕರ ಮಾಡಲಿಕ್ಕೆ ಬೆಳಗ್ಗೆಯಿಂದ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಈಗಾಗಲೇ ಏನು ಖಾಸಗಿ ಬಸ್ಸುಗಳು ಕೂಡ ಕೆಲವೊಂದು ಮಾಹಿತಿಯನ್ನು ಪಡ್ಕೊಂಡು ಅವರು ಜಾಸ್ತಿ ಬಸ್ಗಳನ್ನು ಬಿಟ್ಟಿರೋದ್ರಿಂದ ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. KSRTC ಬಸ್ ಸ್ಟ್ಯಾಂಡ್ನಲ್ಲಿ ನಾವು ನೋಡ್ಬೋದು, ಈ ಬಸ್ ಸ್ಟ್ಯಾಂಡ್ನಲ್ಲಿ ಜನ ಎಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಕಡೆ ಆಗ್ತದೆ. ಈಗ ನೀವು ಹೇಳ್ತಾ ಇದ್ರಿ ಎಲ್ಲಂದ್ರಲ್ಲಿ ಬಸ್ ನಿಲ್ಲಿಸ್ಬಿಟ್ರೆ ಏನು ಮಾಡಬೇಕಾಗುತ್ತೆ ಪ್ರಯಾಣಿಕರು ಅಂತ ಹೇಳಿ, ಮುಷ್ಕರ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಎಲ್ಲಿ ನಿಲ್ಲಿಸ್ಬಿಡ್ತಾರೋ ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಆಗಿ ನಿಟ್ಟಿನಲ್ಲಿ ಸ್ವಲ್ಪ ಜನ ಪ್ರಯಾಣಿಕರು ಇಲ್ಲಿ ಕಡಿಮೆ ಇದ್ದಾರೆ ಅಂತಲೇ ಹೇಳ್ಬೋದು. ಖಾಸಗಿ ಬಸ್ಗಳು ಏನು ಬರ್ತಾವೆ ಮೆಜೆಸ್ಟಿಕ್ನ ಮುಂಭಾಗದಲ್ಲಿ ಅಲ್ಲಿ ಒಂದು ಸ್ವಲ್ಪ ಜನ ಕಾಣ್ತಾ ಇದ್ರು. ಆದರೆ ಏನು ಇಲ್ಲಿನ ವ್ಯವಸ್ಥೆ ಇದೆ KSRTC ಬಸ್ ಡಿಪೋ ಅಲ್ಲಿ, ಇಲ್ಲಿ ಯಾವುದೇ ರೀತಿಯಾದಂಥ ಸದ್ಯಕ್ಕೆ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಎಲ್ಲ ಬಸ್ಗಳು ಕೂಡ ಬಂದು ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಚಾರ ಮಾಡ್ತಾ ಇರುವಂತಹದ್ದು. ಆದರೆ ಏನು ಬೆಳಗ್ಗೆ ಏನು ಮುಷ್ಕರ ಮಾಡಬೇಕಾ ಬೇಡವಾ ಅನ್ನುವಂತಹದ್ದು ಕೂಡ ಕೆಲವೊಂದು ಕಾರ್ಮಿಕರಲ್ಲಿ ಇಲ್ಲಿ ಗೊಂದಲ ಇರುವಂತಹದ್ದು. ಯಾಕೆಂತಂದ್ರೆ ಇನ್ನೂ ಕೂಡ ಕೆಲವೊಂದು ಅಧಿಕೃತ ಘೋಷಣೆ ಆಗಿಲ್ಲ ಅನ್ನುವಂತಹದ್ದು ಕೂಡ ಕೆಲವೊಂದು ಕಾರ್ಮಿಕರ ಒಂದು ಮಾತಾಗಿರುವಂತಹದ್ದು. ಇನ್ನು ಯಾವುದೇ ರೀತಿಯಾದಂತಹ ಅಡಚಣೆ ಇಲ್ಲದೆ ಇಲ್ಲಿನ KSRTC ಬಸ್ಗಳು ಸಂಚಾರ ಮಾಡ್ತಾ ಇದ್ದಾವೆ. ಆದ್ರೂ ಕೂಡ ಎಲ್ಲೊಂದ್ ಕಡೆ ಕೆಲವೊಂದು ಪ್ರಯಾಣಿಕರು ಕೆಲವೊಂದು ಡೌಟ್ಗಳನ್ನು ಇಟ್ಕೊಂಡಿರುವಂತಹದ್ದು. ಅಂದ್ರೆ ಹೋಗ್ತಾ ಇರ್ತಾರೆ, ಮಧ್ಯಭಾಗದಲ್ಲಿ ಎಲ್ಲಾದ್ರೂ ಬೆಳಗಾಯ್ತು ಅಂತಂದ್ರೆ ನಾವು ಇವತ್ತಿಂದ ಮುಷ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಧ್ಯದಾರಿಯಲ್ಲಿ ನಿಲ್ಲಿಸ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಏನು ಖಾಸಗಿ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ ಪ್ರಯಾಣಿಕರು ಅಂತಂದ್ರೆ ತಪ್ಪಾಗಲ್ಲ. ವಾಸುದೇವ್, ಓಕೆ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.